ದೋಸ್ತಿ ನಾಯಕರಿಗೆ ತಲೆನೋವು ಆಗ್ಬಿಟ್ಟಿದೆ ಈ ಪೆನ್ ಡ್ರೈವ್ ವಿಡಿಯೋ. ಪ್ರಜ್ವಲ್ ರೇವಣ್ಣ ಬಗ್ಗೆ ದೋಸ್ತಿ ನಾಯಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಪ್ರಜ್ವಲ್ ಪ್ರಕರಣವನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ. ಬಿಜೆಪಿ ನಾಯಕರು ಉತ್ತರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಬಿಜೆಪಿ ನಾಯಕರಿಗೆ ಬೇಸರನೂ ಆಗಿದೆ, ಮುಜುಗರಕ್ಕೂ ಕೂಡ ಒಳಗಾಗಿದ್ದಾರೆ ಬಿಜೆಪಿ ನಾಯಕರು. ಮೈತ್ರಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮುಜುಗರವನ್ನ ತಂದಿಟ್ಟಿದೆ. ಇದು ಪ್ರಜ್ವಲ್ ರೇವಣ್ಣ ಕಾಮ ಪುರಾಣ ಆದ್ರೂ ಕೂಡ ಆತನ ವ್ಯಕ್ತಿತ್ವದ ಬಗ್ಗೆ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ. ಆದ್ರೆ ರಾಜಕೀಯ ಪಕ್ಷಗಳನ್ನ ನೋಡಿ ಈ ವಿಷಯವಾಗಿ ರಾಜಕೀಯ ಮಾಡ್ತಿರೋದು. ಈಗ ಕಮಲ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೋದಲ್ ಬಂದಲ್ ಹೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಿಗಿ ಪಟ್ಟನ ಹಿಡಿದಿದ್ದಾರೆ. ಇದು ಬಿಜೆಪಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಈ ತರ ಪ್ರಶ್ನೆ ಮಾಡ್ತಿದ್ರೆ ನೀವು ಸಮರ್ಥನೆ ಯಾವ ತರ ಕೊಡ್ತೀರಾ ಇದಕ್ಕೆ ಅಂತ ಕೇಳ್ತಾ ಇದ್ರೆ ಇದಕ್ಕೆ ಉತ್ತರ ಕೊಡೋಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಟಿಕೆಟ್ ಹಂಚಿಕೆಗೂ ಮೊದಲೇ ವಿಡಿಯೋ ಬಗ್ಗೆ ಬಿಜೆಪಿಗೆ ತಿಳಿದಿತ್ತ? ಹಾಗಾದ್ರೆ ಎಚ್ಡಿಕೆ ಒತ್ತಡದಿಂದ ಟಿಕೆಟ್ಗೆ ಓಕೆ ಅಂತ ಹೇಳಿದ್ರಂತೆ ಬಿಜೆಪಿ ವರಿಷ್ಠರು. ವಿಡಿಯೋ ವೈರಲ್ ಬೆನ್ನಲ್ಲೇ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಕಾನೂನು ರೀತಿಯಲ್ಲಿ ಕ್ರಮ ಆಗಲಿ ಅಂತಷ್ಟೇ ಹೇಳಿ ಸುಮ್ಮನಾಗೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದಾರಂತೆ. ಇನ್ನೇನು ಹೇಳಕ್ ಸಾಧ್ಯ ಇವರು? ಎರಡನೇ ಹಂತದ ಚುನಾವಣೆ ಮುಗಿಯೋ ತನಕ ಸೈಲೆಂಟ್ ಆಗಿರೋದು, ಎಚ್ಚರಿಕೆ ನಡೆಯನ್ನ ಅನುಸರಿಸಿದಾರಂತೆ ಪ್ರೀತಮ್ ಗೌಡ. ಪ್ರಜ್ವಲ್ ಜೊತೆ ಹೆಚ್ಚು ಪ್ರಚಾರ ಮಾಡದೆ ಪ್ರೀತಮ್ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ರಾಜ್ಯ ನಾಯಕರಿಂದಲೂ ಕೂಡ ಹೆಚ್ಚು ಪ್ರಚಾರವನ್ನ ಮಾಡಿಸಿರ್ಲಿಲ್ಲ ಪ್ರೀತಮ್ ಗೌಡ. ಇನ್ನು ಜೆಡಿಎಸ್ ನಾಯಕರನ್ನ ಇಕ್ಕಟ್ಟಿಗೆ ದೂಡಿದೆ ಪೆನ್ ಡ್ರೈವ್ ಪ್ರಕರಣ. ಈ ವಿಚಾರಕ್ಕೆ ಪ್ರಚಾರಕ್ಕೆ ಹೋಗಬೇಕಾ ಬೇಡವಾ ಅನ್ನೋ ಚಿಂತನೆಯಲ್ಲಿ ಎಚ್ಡಿಕೆ ಇದ್ದಾರಂತೆ. ಜೆಡಿಎಸ್ ನಾಯಕರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಬಿಜೆಪಿ. ಸಹಜವಾಗಿ ಮುಜುಗರ ಆಗಿದೆ. ಕುಮಾರಸ್ವಾಮಿ ಅವ್ರ ನೆನೆ ಮಾತಾಡ್ತಾ ಇದಕ್ಕೂ ನನಗೂ ಸಂಬಂಧ ಇಲ್ಲ, ತಪ್ಪು ಮಾಡಿದ್ರೆ ಉಪ್ಪು ತಿಂದಿದ್ರೆ ನೀರು ಕುಡಿಲೇಬೇಕು, ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ, ಶಿಕ್ಷೆ ಆಗುತ್ತೆ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಸಂಸದ ಪ್ರಜ್ವಲ್ ಡಿ ರೇವಣ್ಣ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಪ್ರಚಾರಕ್ಕೆ ಹೋದ್ರೆ ಒಂಥರ ಮುಜುಗರ ಆಗುತ್ತೆ, ಈ ವಿಷಯ ಚರ್ಚೆಗೆ ಬರ್ಬೋದು ಅಥವಾ ಯಾರಾದರೂ ಪ್ರಶ್ನೆ ಕೇಳ್ಬೋದು, ಮಾಧ್ಯಮದವರು ಕೇಳ್ಬೋದು. ಈಗಾಗಲೇ ಪ್ರತಿಭಟನೆಯ ಅಸ್ತ್ರವನ್ನ ಕಾಂಗ್ರೆಸ್ ಪಡೆ ಬೀಸ್ಬಿಟ್ಟಿದೆ. ವಿಜಯಪುರ, ರಾಯಚೂರು, ಬೀದರ್, ಕೊಪ್ಪಳದಲ್ಲಿ ಜೆಡಿಎಸ್ ಹಿಡಿತಾ ಇದೆ. 4 ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು ಡಿ ಕುಮಾರಸ್ವಾಮಿ ಅವರು. ಈಗ ಪ್ರಜ್ವಲ್ ಕೇಸಿಂದ ಪ್ರಚಾರಕ್ಕೆ ಹೋಗಬೇಕಾ ಬೇಡವಾ? ಹೋದ್ರೆ ಮುಜುಗರ ಆಗುತ್ತೆ, ಹೋಗ್ಲಿಲ್ಲ ಅಂತಂದ್ರೆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಎಲೆಕ್ಷನ್ ಈ ಟೈಮ್ನಲ್ಲಿ, ಏನ್ ಮಾಡೋದು ಅಂತ ಹೇಳಿ ಯೋಚನೆಯಲ್ಲಿ ಇದಾರಂತೆ. ಇನ್ನು ಸಂಸದ ಪ್ರಜ್ವಲ್ಗೆ ಪೆನ್ ಡ್ರೈವ್ ವಿಡಿಯೋ ಸಂಕಷ್ಟ ಎದುರಾಗಿದೆ. ಪಕ್ಷದಿಂದ ಅಮಾನತಿಗೆ ಜೆಡಿಎಸ್ ಶಾಸಕರೇ ಪತ್ರವನ್ನ ಬರೆದಿದ್ದಾರಂತೆ. ಪತ್ರವನ್ನ ಬರೆದಿರುವಂತಹ ಪ್ರಮುಖ ಶಾಸಕ ಗುರುಮಿಟ್ಕಲ್ನ ಶಾಸಕ ಶರಣಗೌಡ ಕಂದಕೂರ್. ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಪತ್ರವನ್ನ ನೇರವಾಗಿ ಕಂದಕೂರ್ ಬರೆದಿದ್ದಾರೆ. ಪಕ್ಷಕ್ಕಾಗಿರುವಂತಹ ಮುಜುಗರವನ್ನ ನೀವು ತಪ್ಪಿಸಬೇಕು ಸ್ವಲ್ಪ ಮಟ್ಟಿಗೆ ಅಂತ ನೀವು ಡಿಸೈಡ್ ಮಾಡಿದ್ರೆ ಪ್ರಜ್ವಲ್ನ ಅಮಾನತು ಮಾಡಿ ಫಸ್ಟ್ ನೀವು ಅಂತ ಕೇಳ್ಕೊಂಡಿದ್ದಾರೆ. ಎರಡನೇ ಹಂತದ ಚುನಾವಣೆಯನ್ನ ಎದುರಿಸಬೇಕು ಅಂತಂದ್ರೆ ಇಲ್ಲಿ ನಾವು ಫೇಸ್ ಮಾಡಬೇಕಾಗುತ್ತೆ. ನಿಮ್ಮ ಪಕ್ಷದವ್ರು ಹಿಂಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಏನಿದೆ? ನೀವು ಫಸ್ಟ್ ಪಕ್ಷದಿಂದ ಅಮಾನತು ಮಾಡಿ ಅಂತ ಹೇಳಿ ಆಗ್ರಹವನ್ನ ಪತ್ರದ ಮುಖೇನ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.